ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ರೀತಿ ಸುಮಾರು ಒತ್ತಡಗಳಿತ್ತು, ಆದರೂ ಕೂಡ ಅವಿನಾಶ್ ಅನ್ನ ಮೊನ್ನೆ ನನಗೆ ಕಾಂಟ್ಯಾಕ್ಟ್ ಮಾಡುವಾಗ ಅವ್ರಿಗೆ ಹೇಳಿದೆ ನಾನು ಬರ್ತೇನೆ ಅಂತ. ಇವತ್ತು ನನಗೆ ಏನೋ ಒಂದು ಭಾರಿ ಖುಷಿ ಆಗ್ತಿದೆ. ಯಾಕೆ ಹೇಳಿದ್ರೆ ಒಂದು ಸುಮಾರು ಮಾಡೆಲ್ಸನ್ನು ನೋಡುವ ಒಂದು ಚಾನ್ಸ್ ನನಗೆ ಇಲ್ಲಿ ಬಂದು ನನಗೆ ಸಿಕ್ಕಿತ್ತು. ನಾನು ಎಷ್ಟೋ ಬಾರಿ ಈ ಮಾರ್ಗದಲ್ಲಿ ಹೋಗುವಾಗ ಮುಂದಾನೆ ಗುಡ್ಡೆಡಿ ಜೋಕುಲ್ ದಾನೆ ಅಂತ ಯಾವಾಗಲೂ ನಾನು ನೋಡೋದು. ಸುಮಾರು ಮಕ್ಕಳು ಭಾರಿ ಡಿಸಿಪ್ಲಿನ್ ಆಗಿ ನನಗೆ ಯಾವಾಗಲೂ ಕಾಣ್ತಾರೆ ಎಷ್ಟೋ ವರ್ಷಗಳಿಂದ. ಕಾರ್ಕಳಕ್ಕೆ ಬರುವಾಗ ನಾನು ಇಲ್ಲಿ ಎಷ್ಟೋ ಬಾರಿ ಮಕ್ಕಳನ್ನು ನೋಡ್ಕೊಂಡೇ ಹೋಗೋದು. ಆ ಟೈಮ್ ನಾನು ಎನಿಸ್ತೇನೆ ಈ ಗುಡ್ಡೆಡಿಯೇ ಜೋಕುಲ್ ಉಪ್ಪೇರ ಅಂತ ನಾನು ಎನಿಸೋದು ಯಾವಾಗಲೂ. ಇವತ್ತು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಒಳ್ಳೆ ಮಾಡೆಲ್ ಪ್ರಿನ್ಸಿಪಲ್ ಅನ್ನು ನೋಡುವ ಒಂದು ಅವಕಾಶ ನನಗೆ ಇಲ್ಲಿ ಸಿಕ್ಕಿದೆ. ಇದು ಯಾಕೆ ಹೇಳ್ತೇನೆ ಹೇಳಿದ್ರೆ, ನಾನು ಯಾವತ್ತಿಗೂ ಜಾಸ್ತಿ ಪ್ರೈವೇಟ್ ಶಾಲೆಗಳಿಗೆ ಹೋಗುವುದಿಲ್ಲ. ಒಂದೊಂದು ಬಾರಿ ನಾವು ಪ್ರೈವೇಟ್ ಅವರು ಕರೆಯೋದಿಲ್ಲ. ಬಟ್ ಇಂಥ ಗೌರ್ಮೆಂಟ್ ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗುವಾಗ ನನಗೆ ಸಂಖ್ಯೆ ಕಮ್ಮಿ ಕಾಣುವಾಗ ನಾನು ಭಾರಿ ಬೇಜಾರು ಪಡ್ತೇನೆ. ಯಾಕೆ ಹೇಳಿದ್ರೆ ಅಷ್ಟು ದೊಡ್ಡ ಕಟ್ಟಡಗಳಲ್ಲಿ ಇಷ್ಟೆಲ್ಲ ಒಳ್ಳೆ ಟೀಚರ್ಸ್ ಇರುವಾಗ, ಇವನ್ ನಮ್ಮ ಮೇಡಮ್ ಕೂಡ ಅದೇ ಹೇಳಿದರು, ಯಾವತ್ತಿಗೂ ಗೌರ್ಮೆಂಟ್ ಕಾಲೇಜ್ ಅಂತ ಹೇಳುವಾಗ ನಾವು ಏನು ಕಲ್ಪನೆ ಮಾಡ್ತೇವೆ ಹೇಳಿದ್ರೆ ಅಲ್ಲಿ ಟೀಚರ್ಸ್ ಅಲ್ಲಿ ಇರ್ತಾರಾ ಅಂತ. ಬಟ್ ಆ್ಯಕ್ಚುಲಿ ನೀವು ನೋಡ್ಲಿಕ್ಕೆ ಹೋದರೆ ಅಲ್ಲೇ ನಿಮಗೆ ಈ ಒಳ್ಳೆ ಟೀಚರ್ಸ್ ನಿಮಗೆ ಕಾಣಲಿಕ್ಕೆ ಸಿಗೋದು ಇಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಇವತ್ತು ನನಗೆ ಅವರು ಇಡೀ ಒಂದು ಸಂಖ್ಯೆ ಹೇಳುವಾಗ, ಒಂದು PUCಯ ಸಂಖ್ಯೆ ಹೇಳುವಾಗ, ಒಂದು 260 ಮಕ್ಕಳು PUCಯಲ್ಲಿದ್ದಾರೆ, ಒಂದು 250 ಮಕ್ಕಳು ಶಾಲೆಯಲ್ಲಿದ್ದಾರೆ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಯಾಕೆ ಹೇಳಿದ್ರೆ ಒಂದು ಇಷ್ಟು ದೊಡ್ಡ ಸಂಖ್ಯೆ, ಇಷ್ಟೆಲ್ಲ ಕಾಂಪಿಟಿಷನ್ ಇರುವಾಗ ಇವತ್ತು ಅದೇ ನಾವು ಮಾತಾಡ್ತಿದ್ದೆವು, ಎಷ್ಟೆಷ್ಟು PUC ಕಾಲೇಜ್ಗಳಾಯಿತು, ಎಂತೆಂಥ ಹೆಸರುಗಳು ಬಂತು, ಎಷ್ಟೆಷ್ಟು ಶಾಲೆಗಳು ಬಂತು. ಅದರ ಮಧ್ಯದಲ್ಲಿ ಈ ಗೌರ್ಮೆಂಟ್ ಶಾಲೆಯಲ್ಲಿ ಇಷ್ಟು ಮಕ್ಕಳು ಇದ್ದಾರೆ ಅಂತ ಹೇಳುವಾಗ ಇದೇ ಒಂದು ಭಾರಿ ದೊಡ್ಡ ಸಾಧನೆ. ಐ ಕಾಂಗ್ರ್ಯಾಚುಲೇಟ್ ಮೇಡಮ್, ನಿಮ್ಮ ಇಡೀ ತಂಡಕ್ಕೆ ಕೂಡ ಜೆನ್ಯುನ್ಲಿ ಒಂದು ನಿಮಗೆ ಕಾಂಗ್ರ್ಯಾಚುಲೇಟ್ ಮಾಡಬೇಕು. ಅದರ ಜೊತೆಗೆ ಎಷ್ಟೋ ಬಾರಿ ಈ ಪ್ರಿನ್ಸಿಪಲ್ಸ್ನವರಿಗೆ, ಈ ಟೀಚರ್ಸ್ನವರಿಗೆ ಒಂದು ವಿಶೇಷ ಶಕ್ತಿ ತುಂಬಿಸುವವರು ನಮ್ಮ SDMC ಅವರು. ಇವತ್ತದರ ಪ್ರೆಸಿಡೆಂಟ್ ಅವರು ನಮ್ಮ ಅಶೋಕ್ ಶೆಟ್ಟಿ ಅವರಿದ್ದಾರೆ. ಅವರು ಕೂಡ ಬರುವಾಗನೇ ಅವರು ಹೇಳಿದರು, ನಾನು ಒಬ್ಬ ಕ್ರೀಡಾಪಟು, ಒಂದು ಶಟ್ಲ್ ಆಡ್ತಾರೆ, ಬೇರೆ ಬೇರೆ ಇದರ ವಿಚಾರಗಳು ಅವ್ರು ಹೇಳ್ತಾಯಿದ್ರು. ಆವಾಗ ಅವರು ಹೇಳುವಾಗ ನನಗೆ ಎನಿಸಿದೆ ಇವರಲ್ಲಿ ಒಂದು ಜೀವಕಲೆ ಉಂಟಂತ ನನಗೆ ತಕ್ಷಣ ನಂಗೆ ಕಾಣಲಿಕ್ಕೆ ಸಿಕ್ಕಿತ್ತು. ನನಗೆ ಯಾಕೆ ಈ ಮಾತು ಹೇಳ್ತೇನೆ ಹೇಳಿದ್ರೆ, ಈ ಎರಡೂ ಕೂಡ, ಈ ಎರಡು ಶಕ್ತಿಗಳು ಜೊತೆಗಾದರೆ ಮಾತ್ರ ಒಂದು ಗೌರ್ಮೆಂಟ್ ಶಾಲೆ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಇವತ್ತು ಇದು ಎರಡೂ ಕೂಡ ಶಕ್ತಿಶಾಲಿ ಜನರು ನನಗೆ ಇಲ್ಲಿ ಕಾಣ್ತಾರೆ. ನೀವುಗಳು 100% ಇದಕ್ಕೆ ಜಸ್ಟಿಸ್ ಮಾಡಿದ್ರಿ. ಈಗ ನಾನು ಯಾವಾಗಲೂ ಹೋಗುವಾಗ ಈ ಗುಡ್ಡೆಡು ಜೋಕುಲೇನ್ ಚೊಪ್ಪುಣ ಅಂತ ನಾನು ಯೋಚನೆ ಮಾಡೋದಿಲ್ಲ. ನನಗೆ ಧೈರ್ಯ ಉಂಟು, ನಿಮ್ಮಂಥವ್ರು ಇಲ್ಲಿ ಇರುವಾಗ ಈ ಗುಡ್ಡದ ಜೋಕುಲ್ಲ ಭಾರಿ ಶೋಕಾದ ಆಪೇರ ನಿಂಗೆ ಧೈರ್ಯ ಉಂಟು. ನಾನು ಇದು ಹೇಳೋದು ಯಾಕೆ ಹೇಳಿದ್ರೆ, ಇವತ್ತು ನಿಮ್ಮ ಮಾರ್ಕ್ ನಾನು ಕೇಳುವಾಗ ನಾನೇ ಆಶ್ಚರ್ಯಪಟ್ಟೆ. ಒಂದು ಇಂಥ ಶಾಲೆಯಲ್ಲಿ ಕೂಡ ಒಂದು ಒಳ್ಳೊಳ್ಳೆ ಮಾರ್ಕ್ ಅವರು. ಯಾಕೆ ಹೇಳಿದ್ರೆ ಈ ಎಲ್ಲ ಮಾರ್ಕ್ ನೋಡುವಾಗ ನಾನು ಎನಿಸ್ತೇನೆ ಇದು ಸ್ವಲ್ಪ ಪ್ರೈವೇಟ್ ಶಾಲೆಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗೋದು. ಈ ರೀತಿ ನನಗೆ ನೋಡುವಾಗ ಭಾರಿ ಸಂತೋಷ ಆಗ್ತದೆ. ಇದಕ್ಕೆ ನೀವು ಎಲ್ರಿಗೂ ಒಂದು ದೊಡ್ಡ ಕಾಂಗ್ರ್ಯಾಚುಲೇಷನ್. ಯಾಕೆ ಹೇಳಿದ್ರೆ ಇದೆಲ್ಲ ಕಟ್ಟಡಗಳು ಏನಾದರೂ ಕೂಡ ಅದು ರಿಯಲ್ ಶಕ್ತಿ ಆಫ್ ದ ಕಾಲೇಜ್ ಅಲ್ಲ, ಶಾಲೆ ಅಲ್ಲ. ಅದರ ರಿಯಲ್ ಶಕ್ತಿ ಯಾರು ಹೇಳಿದ್ರೆ ನಿಮ್ಮಂಥ ಸ್ಕೌಟ್ ಮಕ್ಕಳು, ನಿಮ್ಮಂಥ ಯಾರು ಮಕ್ಕಳು ಇದಕ್ಕೆ ಜೀವ ತುಂಬಿಸ್ತಾರೆ, ನೀವೇ ಇದರ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವು ಎಲ್ರಿಗೂ ಒಂದು ವಿಶೇಷವಾದ ಒಂದು ಅದಕ್ಕೇನು ಪ್ರೌಡ್ ಫೀಲಿಂಗ್ ಅಂತ ನಾವು ಹೇಳ್ತೇವಲ್ಲ. ನಾನು ಅವಿನಾಶನನ್ನು ಸುಮಾರು ಬಾರಿ ನೋಡಿದ್ದೆ. ಈ ವಿಚಾರ ನನಗೆ ಯಾವತ್ತಿಗೂ ಗೊತ್ತಿರಲಿಲ್ಲ. ಅವ್ರು ಯಾವತ್ತಿಗೂ ಡಮ್ ಮಾಡಿಕೊಂಡು ನಾನು ಹೀಗೆ ಇಷ್ಟು ಜನರನ್ನು ನಾನು ಸಪೋರ್ಟ್ ಮಾಡ್ತಿದ್ದೇನೆ, 16 ಲಕ್ಷ ನಾನು ಖರ್ಚು ಮಾಡ್ತೇನೆ, ಯಾವತ್ತಿಗೂ ಹೇಳಿದ ಮನುಷ್ಯ ಅಲ್ಲ. ನಾನು ಯಾವತ್ತಿಗೂ ಒಂದು ಯಂಗ್ಸ್ಟರ್, ಭಾರಿ ಅವರ ಒಂದು ಸ್ಪಿರಿಟೆಡ್ ಹುಡುಗ. ನಾನು ಯಾವತ್ತಿಗೂ ಕಾರ್ಕಳ ಬರುವಾಗ ಅವ್ರಿಗೆ ನೋಡುವಾಗ ಒಂದು ಫುಲ್ ಒಂದು ಸ್ಪಿರಿಟ್. ಅಲ್ಲಿ ಸುನಿಲ್ ಕುಮಾರ್ ಆಫೀಸ್ ಹೋಗುವಾಗ ನನಗೆ ಫಸ್ಟ್ ಕಾಣೋದಲ್ಲಿ ಅವಿನಾಶನ ಕಾಣ್ತಾರೆ. ನಾನು ಅವರ ಬಗ್ಗೆ ಸ್ವಲ್ಪ ತಿಳ್ಕೊಂಡದೇ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ತಾಯಿ ಯಾವಾಗ ಈ ತೀರಿದು? ಅವ್ರು ಹೇಳಿದರು, ಅದ್ರ ನಂತರ ನನ್ನ ತಂದೆಯವರು ಕೂಡ ತೀರಿದ್ರು. ನಾನು ಅದು ಕೇಳುವಾಗ ನಾನೇ ನನ್ನ ಮನಸ್ಸಲ್ಲಿ ಅನಿಸಿದ್ದೆ, ಈ ಹುಡುಗನಿಗೆ ಮನಸ್ಸು ಎಲ್ಲಿಂದ ಬಂತಂತ.
ಈ ಮನಸ್ಸು ಹೇಗೆ ಬಂದಿರ್ಬೋದಂತ. ಎಷ್ಟೋ ಬಾರಿ ನಾನು ಇಂಥ ಒಂದು ಸ್ಕಾಲರ್ಶಿಪ್ ಕೊಡಲಿಕ್ಕೆ ನಾನು ಸುಮಾರು ಬಾರಿ ಎಲ್ಲಿ ಹೋಗಿದ್ದೇನೆ, ಮುಲ್ಕಿಗೆ ಹೋಗಿದ್ದೇನೆ, ಧರ್ಮಸ್ಥಳಕ್ಕೆ ಹೋಗಿದ್ದೇನೆ. ಎಲ್ಲರೂ ಕೂಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಜನರು, ಒಂದು 60-70 ವರ್ಷ ನಂತರನೇ ಅವರು ಇಂಥ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇವತ್ತು ಇಂಥ ಒಂದು ಯಂಗ್ಸ್ಟರ್, ಅದು ಕೂಡ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಎದುರಿಸಿ ಈ ಹಂತಕ್ಕೆ ಬಂದವ, ಇವತ್ತು ಈ ಮನಸ್ಸಿದೆ ಅಲ್ಲ, ಈ ಮನಸ್ಥಿತಿ, ಅದಕ್ಕೆ ನಾವು ಎಲ್ಲರೂ ಮೆಚ್ಚಬೇಕು. ಅದು 100% ಒಂದು ಎಷ್ಟೋ ಅಮೌಂಟ್ ಇರಲಿ, ಆ ಅಮೌಂಟ್ ಕೊಡೋ ಮನಸ್ಥಿತಿ ಅವರ ಒಳಗಡೆ ಇದೆ ಅಂತ ಹೇಳುವಾಗ ನಾವು ಎಲ್ರಿಗೂ ಒಂದು ಮಾಡೆಲ್. ನೀವು ನಾನು ನಿಮಗೆ ಸುಮ್ಮನೆ ಮುಖಸ್ತುತಿ ಮಾಡಲಿಕ್ಕೆ ನಾನು ಇದು ಹೇಳ್ತಾ ಇಲ್ಲ. ನನಗೆ ಜೆನ್ಯೂನ್ಲಿ ಇಷ್ಟು ವರ್ಷ ಯಾರ್ಯಾರು ಅವರ ಇಂಥ ವೇತನವನ್ನು ನಾವು ನೀಡಿದುಂಟು. ನನಗೆ ಈ ಒಂದು ಮನಸ್ಸು, ಈ ಒಂದು ಏನು ನಾನು ಇವತ್ತು ಫೀಲ್ ಮಾಡ್ತಿದ್ದೇನೆ, ಅದು ನಾನು ಯಾವತ್ತಿಗೂ ಫೀಲ್ ಮಾಡಲಿಲ್ಲ. ಇವತ್ತು ಈ ನಿಮ್ಮ ಮನಸ್ಥಿತಿ ಉಂಟಲ್ಲ, ಅದು 100% ನಾವು ಎಲ್ರಿಗೂ, ನನಗೂ ಮಾದರಿ, ನೀವೆಲ್ರಿಗೂ ಒಂದು ದೊಡ್ಡ ಮಾದರಿ ವಿಚಾರ. ಇವತ್ತು ಇಂಥ ಒಂದು ಹುಡುಗ ಕಾರ್ಕಳದಲ್ಲಿ ಇರೋದು ನಾವೆಲ್ರಿಗೂ ಒಂದು ಜೆಮ್ ಅಂತ ನಾವು ಹೇಳ್ಬೋದಂತ, ಇದಕ್ಕೆ ಏನು ತಪ್ಪಲ್ಲ ಅಂತ ನಾನು ಹೇಳ್ತೇನೆ. ಇವತ್ತು ಮಕ್ಕಳು ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ಅಷ್ಟು ಕಷ್ಟಪಟ್ಟರೂ ಕೂಡ ಇವತ್ತು ಆ ಮನಸ್ಥಿತಿ ಉಂಟು. ಬೇರೆ ಮಕ್ಕಳಿಗೆ ಕೂಡ ನಾನು ಸಹಾಯ ಮಾಡಬೇಕು. ಎಲ್ಲರೂ ಏನು ಎನಿಸ್ತಾರೆ, ಈ ಯಂಗ್ಸ್ಟರ್ಸಲ್ಲಿ ಏನು ಎನಿಸ್ತಾರೆ, ನಾವು ಮಜಾ ಮಾಡುವ, ನಾವು ಇದನ್ನು ಪಡೆಯುವ, ಇದು ನನ್ನ ಕಾಸು. ಎಷ್ಟೋ ಬಾರಿ ನಾವು ಏನು ಹೇಳ್ತೇವೆ. ಇವತ್ತು ಕೆಲವು ಬಾರಿ ನನಗೆ ಬಾರಿ ಬೇಜಾರಾಗ್ತದೆ. ನನ್ನ ಒಂದು ಮನೆಯಲ್ಲಿ ಇದು ಟಿ ವಿ ಕೂಡ ಉಂಟಲ್ಲ, ಒಬ್ರು ಇದ್ದಾರೆ ಅಂತ ಹೇಳಿ, ಯಾರು ಅಂದರೆ ಒಂದು ವರ್ಕ್ ಮಾಡ್ತಿದ್ದಾರೆ, ಒಂದು ಸಣ್ಣ ಜಾಬಲ್ಲಿದ್ದಾರೆ. ಅವರ ಮಗ ಒಂದು ಈ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಕಲಿತಿದ್ದ. ಆ ಸಮಯದಲ್ಲಿ ಆ ಹುಡುಗ ಹೋದ್ಸಲ, ನಾನು ಈ ಸಬ್ಜೆಕ್ಟ್ ಬಿಡ್ತೇನೆ, ನಾನು ಹೋಗಿ ಎಲ್ಲಿಯಾದರೂ ಒಂದು ಕೆಲಸ ಮಾಡ್ತೇನೆ, ಕೆಲಸ ಮಾಡಿ ಅದರಲ್ಲಿ ಪಡೆದ ಕಾಸನ್ನು ನನ್ನ ಅಪ್ಪನಿಗೆ ಕೊಡ್ತೇನೆ ಅಂತ ಹೇಳಿದ. ನಾನು ಅವನ ಮುಖ ಕೇಳಿದೆ, ಛೀ ನೀನು ಏನು ಮಾತಾಡ್ತೀಯ ಅಂತ, ನೀನೇನು ಅನ್ಸುತ್ತೆ, ನಿಮ್ಮ ಪೇರೆಂಟ್ಸ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರಂತ. ಕೆಲವು ಬಾರಿ ಮಕ್ಕಳ ಒಂದು ಆರೋಗ್ಯನ್ಸ್, ಆ ಈಗೋ ಅನ್ನು ನೋಡುವಾಗ ನಾನು ಜೆನ್ಯೂನ್ಲಿ ಸರ್ಪ್ರೈಸ್ ಆಗ್ತೇನೆ. ಯಾಕೆ ಹೇಳಿದ್ರೆ, ಕೆಲವು ಬಾರಿ ನೀವು ಯೋಚಿಸ್ತೀರಿ, ಪೇರೆಂಟ್ಸ್ ಅವರು ನಿಮಗೆ ಸಪೋರ್ಟ್ ಮಾಡೋದು ಅದು ಅವರ ಕರ್ತವ್ಯ ಅಂತ ನೀವು ಭಾವಿಸ್ತೀರಿ. ನಾನು ಅವರಿಗೆ ವಾಪಸ್ ಕೊಡ್ತೇನೆ ಅಂತ ಅಂಥ ಸ್ಟೇಟ್ಮೆಂಟ್ ಕೊಡೋದು ಕೂಡ ಮಕ್ಕಳು ನಾನು ಎಷ್ಟೋ ಬಾರಿ ನೋಡ್ತೇನೆ. ನನಗೆ ಭಾರಿ ಬೇಜಾರಾಗ್ತದೆ. ಯಾಕೆ ಹೇಳಿದ್ರೆ, ಆ ಸ್ಯಾಕ್ರಿಫೈಸ್ ಏನು ಮಾಡ್ತಾರೆ ಅವರು, ನಾವು ಯಾವತ್ತಿಗೂ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಎನಿಸ್ತೇವೆ ಇದೆಲ್ಲ ಅವರ ಕರ್ತವ್ಯ ಅಂತ ಎನಿಸ್ತೇವೆ. ಅದು ಕರ್ತವ್ಯ ಅಲ್ಲ, ಅದು ಅವ್ರ ಒಳ್ಳೆತನ. ಇವತ್ತು ನೀವು ಒಂದೊಂದು ಬಾರಿಗೆ ಹೇಳ್ಬೋದು, ನಾನಿಗೆ ಕಾಸು ವಾಪಸ್ ಕೊಡ್ತೇನೆ ಅಂತ. ವಾಟ್ ಯು ಮೀನ್ ಬೈ ಕಾಸು ವಾಪಸ್ ಕೊಡ್ತೇನೆ? ಅವ್ರು ಯಾವತ್ತಿಗೂ ನಿಮ್ಮಿಂದ ಏನು ಅಪೇಕ್ಷೆ ಮಾಡೋದಿಲ್ಲ. ಅವ್ರು ಏನು ಎನಿಸ್ತಾರೆ ಹೇಳಿದ್ರೆ, ಎನ್ನ ಮಗೆ ಎಡ್ಡಾಡಂತ. ನನ್ನ ಮಕ್ಕಳು ನಿಮಗೆ ಯಾಕೆ ಹೇಳೋದು ಹೇಳಿದ್ರೆ, ಇವತ್ತು ಆ ಒಂದು ಏನು ನೀವು ಕಾಸು ಇವತ್ತು ಇವರಿಂದ ನೀವು ಪಡಿತೀರಿ, ಸಮಾಜದಿಂದ ನೀವು ಏನು ಪಡಿತೀರಿ, ಅದು ನಮ್ಮ ಹಕ್ಕಂತ ನಾವು ಯಾವತ್ತಿಗೂ ನಾವು ಎನಿಸೋದು ಬೇಡ. ನಾನು ಕೂಡ ಅಂಥ ಒಂದು ಶಾಲೆಯಲ್ಲಿ ಕಲಿತ ಹುಡುಗ. ನನ್ನ ತಂದೆಯವರಾದ ಡಾಕ್ಟರ್ ಮೋಹನ್ ಆಳ್ವರು ಯಾವತ್ತಿಗೂ ಸಮಾಜ 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 ಕಟ್ಟುವ ವಿಚಾರ ಯಾವತ್ತಿಗೂ ಅವರು ಮಾದರಿಯಾಗಿ ಮಾಡಿ ತೋರಿಸಿದ್ದಾರೆ. ಎಲ್ಲ ವಿಚಾರದಲ್ಲಿ ಕೂಡ ಆ ಸಮಾಜ ಕಟ್ಟುವ ವಿಚಾರ ಅವರು ಯೋಚನೆ ಮಾಡ್ತಾ, ಯಾವತ್ತಿಗೂ ಒಂದು ಖಾಲಿ ಆಳ್ವಾಸ್ಗೆ ಮಾತ್ರ ಅಲ್ಲ, ಖಾಲಿ ನಮ್ಮ ಮನೆಯವರಿಗೆ ಮಾತ್ರ ಅಲ್ಲ, ಸಮಾಜಕ್ಕೆ ಒಂದು ಉದ್ಧಾರ ಆಗಬೇಕು, ಆ ಒಂದು ಯೋಚನೆ ಇಟ್ಕೊಂಡು ಅವರು ಬೆಳೆಸಿದ ಸಂಸ್ಥೆ ನಮ್ಮ ಸಂಸ್ಥೆ. ನಾನು ಅವರ ವಿಚಾರ ಹೇಳಿದ್ರೆ ನೀವು ಎನಿಸ್ತೀರಿ ಇದು ದೊಡ್ಡವರಂತ ನೀವು ಎನಿಸ್ತೀರಿ. ಬಟ್ ನಿಮಗೆ ಒಂದು ಗೊತ್ತಿರಲಿ, ಅದು ನಿಮಗೆ ಎಲ್ರಿಗೂ ಗೊತ್ತಾಗಬೇಕು. ಯಾಕೆ ಹೇಳಿದ್ರೆ, ಆಳ್ವಾಸ್ ಕಟ್ಟಿದವ ಒಬ್ಬ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತ ಹುಡುಗ ಅಲ್ಲ. ಆಳ್ವಾಸ್ ಕಟ್ಟಿದವ ಒಬ್ಬ ಒಂದು ದೊಡ್ಡ ಸಿಟಿಯ ದೊಡ್ಡ ಕಾಲೇಜಲ್ಲಿ ಕಲಿತ ಹುಡುಗ ಅಲ್ಲ. ಅವ ಕೂಡ ನಿಮ್ಮ ಹಾಗೆಯೇ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತು, ಅದರ ಜೊತೆಗೆ ಒಂದು ಮಿಜಾರ್ ತೋಡಾರ್ ಅಂತ ಗ್ರಾಮದಲ್ಲಿ ಬೆಳೆದು, ಇವತ್ತು ಆ ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ಒಂದು 4,500 ಸಿಬ್ಬಂದಿಗಳು, 3,500 ಮಕ್ಕಳು ಪ್ರತಿ ವರ್ಷ ದತ್ತು ಸ್ವೀಕಾರ ಮಾಡಿಕೊಂಡು 22,000 ಮಕ್ಕಳು ಇರುವುದು ನಮ್ಮ ಕಣ್ಣಾರೆ ನಾವು ನೋಡಿದ್ದೇವೆ. ಇದು ನಾನು ಹೇಳುವ ಉದ್ದೇಶ ಏನು ಹೇಳಿದ್ರೆ ಮಕ್ಕಳೇ, ಇವತ್ತು ಕೆಲವು ಬಾರಿ ನಾವು ಏನು ಯೋಚಿಸ್ತೇವೆ ಹೇಳಿದ್ರೆ, ಈ ಸಿಟಿದ ಜೋಕುಳು ಬಾರಿ ಹುಷಾರು ಅಂತ ನೀವೊಂದು ರಾಂಗ್ ಪರ್ಸೆಪ್ಷನ್ ನೀವು ನಿಮ್ಮ ತಲೆಯಲ್ಲಿ ನೀವು ಇಟ್ಕೊಳ್ತೀರಿ. ನೀವೇನು ಹೇಳ್ತೀರಿ ಹೇಳಿದ್ರೆ, ಒಂದೇ ಸಲ ಇಂಗ್ಲೀಷಲ್ಲಿ ಟಸ್ ಪುಸ್ ಅಂತ ಮಾತಾಡಿದ್ರೆ ಹಗಲು ಬಾರಿ ಹುಷಾರು ಅಂತ ನೀವು ಯೋಚಿಸ್ತೀರಿ. ನಾನು ನಿಮಗೆ ಒಂದು ಬಾರಿ ಹೇಳ್ತೇನೆ, ಇಲ್ಲಿ ಹತ್ರದಲ್ಲಿ ಒಂದು ಗೌರ್ಮೆಂಟ್ ಶಾಲೆ, ಒಂದು ಸಿಟಿಲಿ ನೋಡಿತ್ತು,
ಮಳೆ ಬೀಳ್ತುಂಟು, ಮರ ಬೀಳ್ತುಂಟು. ನಾನು ನೋಡ್ತಿದ್ದೆ ಆ ಮಕ್ಕಳು ಅಲ್ಲಿ ಪ್ರೋಗ್ರಾಮ್ ನಡೀತುಂಟು, ಏನು ಸ್ವಲ್ಪ ಶೇಕ್ ಆಗಿಲ್ಲ, ಬಾರಿ ಗಮ್ಮತ್ತಲ್ಲಿ ಕೇಳ್ತಿದ್ದಾರೆ. ಅದೇ ನಾನು ಒಂದು ಪಟ್ಟಣದಲ್ಲಿ ನಾನು ನೋಡಿದ್ರೆ ಅಲ್ಲಿ ಮಕ್ಕಳು ತಿಳಿ ಈ ಲೈಟ್ನಿಂಗ್ ಅಂತ ಹೇಳ್ತಾರೆ. ಲೈಟ್ನಿಂಗ್ ಏನು ನೋಡಿದಾಗ ಕರೆಂಟ್ ಹೋದ್ರೆ ಅಯ್ಯೋ ಅಯ್ಯೋ ಇಂಥ ಸಿಕೆ ಈ ನಾನು ನೋಡ್ತೇನೆ ಕೆಲವು ಬಾರಿ ಫ್ಯಾನ್ ಹೀಗೆಲ್ಲ ಹಿಡ್ಕೊಂಡು ಸುಮಾರೆಲ್ಲ ಮಾಡೋದು ನಾನು ನೋಡ್ತೇನೆ. ಏನು ನೀವು ಶೇಕ್ ಆಗೋದಿಲ್ಲ. ನಾನು ಯಾಕೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ದೊಡ್ಡ ಬ್ಯಾಡ್ ಲಕ್ ಹೇಳಿದ್ರೆ ಈ ಸಿಟಿಯಲ್ಲಿ ಇವರ ಇಮ್ಯುನಿಟಿ ಡೌನ್ ಉಂಟಂತ. ನಾನು ಫಿಸಿಕಲಿ ಮಾತ್ರ ಡಾಕ್ಟರ್ ಇಲ್ಲಿದ್ದಾರೆ, ನಾನು ತುಂಬ ಇಮ್ಯುನಿಟಿ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಅವ್ರು ಹೇಳ್ತಾರೆ. ಮತ್ತೆ ಅವರ ಒಂದು ಮೆಂಟಲ್ ಇಮ್ಯುನಿಟಿ ಡೌನ್ ಉಂಟಂತ ನಂಗೆ ಆಗ್ತದೆ ಕೆಲವು ಬಾರಿ. ಹಾಗೆ ನಾವು ನೋಡಿದರೆ ಹಳ್ಳಿಯ ಮಕ್ಕಳಲ್ಲಿ ಆ ಇಮ್ಯುನಿಟಿ ಸ್ಟ್ರಾಂಗ್ ಇರ್ತಾರೆ. ನಾನು ಯಾಕೆ ನಿಮ್ಗೆ ಹೇಳೋದು ಹೇಳಿದ್ರೆ, ನೀವು ಯಾವತ್ತಿಗೂ ಆ ಕೀಲರಿಮೆ ನಿಮ್ಮ ಒಳಗಡೆ ಬೆಳೆಸಬೇಡಿ. ಇವತ್ತು ಕಷ್ಟ ಏನು ಹೇಳಿದ್ರೆ, ಆ ಟಸ್ಪುಸ್ ಮಾತಾಡುವವರು ಇವತ್ತು ನಮ್ಮ ಭಾಷೆ ಮಾತಾಡ್ಲಿಕ್ಕೆ ಕಷ್ಟ ಪಡ್ತಾರೆ. ಬಟ್ ಹಾಗೇನೆ ಯಾರೇ ಕನ್ನಡದಲ್ಲಿ ಮಾತಾಡುವವರು 100% ಇಂಗ್ಲಿಷ್ ಮಾತಾಡ್ಲಿಕ್ಕೆ ಏನದು ರಾಕೆಟ್ ಸೈನ್ಸ್ ಏನಲ್ಲ. ನಾನು ಇದು ಭಾರಿ ನಿಮ್ಗೆ ಹೇಳ್ತೇನೆ. ಯಾಕೆ ಹೇಳಿದ್ರೆ, ವಸಂತ್ ಮಾಸ್ಟ್ರು ಅವರ ಭಾಷಣದಲ್ಲಿ ಹೇಳಿದ್ರು, ಎಷ್ಟೋ ಮಕ್ಕಳು PUC ನಂತರ ಅವ್ರ ಕಾಲೇಜನ್ನು ಬಿಡುವುದು ನಾವು ನೋಡ್ತೇವೆ, ಅದರ ನಂತರ ಅವ್ರು ಕಂಟಿನ್ಯೂ ಮಾಡೋದಿಲ್ಲ. ನಾನು ಕೇಳೋದು ಇಷ್ಟೇ, ಮಕ್ಕಳೇ, ನೀವು ಏನೇ ಆಸ್ಪಿರೇಷನ್ ಇಟ್ಕೊಳ್ಳಿ, ಏನೇ ಒಂದು ಉದ್ದೇಶ ಇಟ್ಕೊಂಡು ನೀವು ಕರೆಕ್ಟ್ ರೀತಿಯಲ್ಲಿ ಕಲೀರಿ. ಸುಮ್ಮನೆ ಒಂದು ಹರಕೆ ಸಲ್ಲಿಸಲಿಕ್ಕೆ ಕಲಿಬೇಡಿ. ಇವತ್ತು ಭಾರಿ ದುಸ್ಥಿತಿ ಇದೆ ನಮ್ಮ ಇಡೀ ಒಂದು ಎಜುಕೇಷನ್ ಸಿಸ್ಟಮಲ್ಲಿ. ನಾವು ಕೆಲವು ಬಾರಿ ಯೋಚನೆ ಮಾಡ್ತೇವೆ ಈ ಸರ್ಟಿಫಿಕೇಟೇ ಭಾರಿ ಮುಖ್ಯ ಅಂತ. ನಾವು ಕೆಲವು ಬಾರಿ ಹೇಳ್ತೇವೆ ಈ ಸರ್ಟಿಫಿಕೇಟ್ ನಕ್ಲಿಕ್ಕೆ ಅಂತ ಹೇಳ್ತೇವೆ, ಮತ್ತೆ ಯಾವುದಕ್ಕೆ ಯೂಸ್ ಆಗೋದಿಲ್ಲ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಕಾಲೇಜ್ ಅಂತ ಹೋದರೆ ಮುಂದಕ್ಕೆ ನೀವು ಕಾಲೇಜ್ ಹೋಗ್ತೀರಿ, PUCಯಲ್ಲಿ ನೀವು ಈಗ ಇದ್ದೀರಿ. ನಾನು ಇಷ್ಟೇ ಕೇಳೋದು, ಅದನ್ನು ಜಸ್ಟಿಸ್ ಮಾಡಿ. ನೀವು ಪೇರೆಂಟ್ಸ್ನ ಏನು ನೀವು ಸಪೋರ್ಟ್ ನೀವು ಪಡಿತಿದ್ದೀರಿ ಅದನ್ನು ನೀವು ಒಂದು ಕ್ಯಾಶುವಲ್ ಆಗಿ ತಗೊಳ್ಬೇಡಿ. ಇವತ್ತು ಇವರ ಇಬ್ಬರು ಪೇರೆಂಟ್ಸ್ ಇಲ್ಲ, ಆದರೂ ಕೂಡ ಅವರ ನೆನಪಲ್ಲಿ ಅವ್ರು ಇಂಥ ಕಾರ್ಯಚಟುವಟಿಕೆ ಅವ್ರು ಪ್ರತಿ ವರ್ಷ ಅವ್ರು ಮಾಡ್ತಿದ್ದಾರೆ. ಇವತ್ತು ಅವ್ರು ಹೇಳಿದರು, ಈ ವರ್ಷ ಕಾರ್ಕಳ ಗ್ರಾಮದಲ್ಲಿ ಸ್ವಲ್ಪ ಕಮ್ಮಿ ಮಕ್ಕಳು ಇದು PUCಯಲ್ಲಿ ಮಾರ್ಕ್ ಒಳ್ಳೆ ಮಾರ್ಕ್ ತೆಗೆದವರಿದ್ದಾರೆ ಗೌರ್ಮೆಂಟ್ ಶಾಲೆಗಳಲ್ಲಿ. ಆದರೂ ಅದರಲ್ಲಿ ಇನ್ನೂ ಕಮ್ಮಿ ಆಗಬಾರ್ದು, ಬೇರೆಯವರಿದ್ರೆ ನಿಜಪ್ಪ ಚೂರು ಕಮ್ಮಿ ಆಗ್ಬಿಡೋದು ಖರ್ಚು ಮಾಡ್ಬಿಡ ಅಂತ. ಹಾಗೆ ಅವ್ರು ಯೋಚನೆ ಮಾಡಲಿಲ್ಲ, 10ನೇ ಕ್ಲಾಸನ್ನು ವಾಪಿಸಿದಕ್ಕೆ ಜೋಡಣೆ ಮಾಡಿದರು. ನಾನಿದು ಹೇಳೋದು ಯಾಕೆ ಹೇಳಿದರೆ, ಇವತ್ತು ನೀವು ಇಂಥ ಒಳ್ಳೆ ಕಾಲೇಜಲ್ಲಿ ನೀವು ಶಾಲೆಯಲ್ಲಿ ನೀವು ಕಲಿತಿದ್ದೀರಿ, ಮುಂದಕ್ಕೆ ಕೂಡ ಒಂದು ಯಾವುದೇ ವಿದ್ಯಾಕ್ಷೇತ್ರಕ್ಕೆ ನೀವು ಹೋದರೂ ಕೂಡ ಅಲ್ಲಿ ನೀವು ಸುಮ್ಮನೆ ಒಂದು ನೇಮ್ ಸೇಕ್ BCom, BBM, BCA, ಈಗ ನಾವು ಮಕ್ಕಳೊಟ್ಟಿಗೆ ಕೇಳ್ತೀವಿ, ಈಗ ಅಂತೂ ಈ IT ಬಾಯಿ ಓಪನ್ ಮಾಡಿದ್ರೆ IT. ಯಾರು ಕೇಳಿದ್ರೆ BCA ನಂಗೆ ಕಲಿಬೇಕು. ಯಾಕೆ ಕಲಿಬೇಕು? ಇಲ್ಲ ಕಂಪ್ಯೂಟರ್ ಬಾರಿ ಇಂಪಾರ್ಟೆಂಟ್ ಅಂತ. ಹೌದು, ಕಂಪ್ಯೂಟರ್ ಇಂಪಾರ್ಟೆಂಟ್, ಬಟ್ ಅದರ ಎಕ್ಸ್ಪೆಕ್ಟೇಷನ್ ಏನಂತ, ಖಾಲಿ ಕಲ್ತ್ರೆ ಸಾಕ? ನಾಳ್ದು ಒಂದು ಡೆವಲಪ್ಮೆಂಟ್ ಆಗಬೇಕಿದ್ರೆ, ಇವತ್ತು ಒಂದು ಕಂಪನಿಯವರು ನಿಮ್ಮನ್ನು ಆಯ್ಕೆ ಮಾಡಬೇಕಿದ್ರೆ ಕೇವಲ ನಿಮ್ಮ ಮಾರ್ಕನ್ನು ಮಾತ್ರ ನೋಡೋದಿಲ್ಲ ಮಕ್ಕಳೇ, ನಿಮಗೆ ಅದರಲ್ಲಿ ಎಷ್ಟು ಪ್ಯಾಷನ್ ಉಂಟಂತ ನೋಡ್ತಾರೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ, ಈ ಹುಡುಗ ಆ ಪ್ಯಾಷನ್ ಇಲ್ಲದ್ರೆ ಸುಮ್ಮನೆ ಫ್ಯಾಷನ್ಗಾಗಿ ಪ್ರಚಾರಕ್ಕಾಗಿ ಇದು ಮಾಡೋದಲ್ಲ. ಇವತ್ತು ಪ್ರಚಾರಕ್ಕಾಗಿ ಏನು ಬೇಕಿದ್ರೆ ಮಾಡ್ಬೋದು, ಇದು ಮಾಡುವ ಅಗತ್ಯ ಇಲ್ಲ. ಅವ್ರು ಎಲ್ಲಿಯಾದ್ರೂ ಒಂದು ಕೋಳೆಯಲ್ಲಿ ಕೋಳ್ಬೋದು, ಎಲ್ಲ ಮಕ್ಕಳನ್ನು ಒಂದು ಜಾಗಕ್ಕೆ ಕರಿಬೋದು. ಆದರೂ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲ ನಾನು ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತೇನೆ, ಅಲ್ಲಿ ಒಂದು 200-300 ಮಕ್ಕಳಲ್ಲಿ ಇರ್ತಾರೆ. ಅದರ ಮಧ್ಯದಲ್ಲಿ ಈ 17 ಮಕ್ಕಳು ಯಾರು ಇವತ್ತು ಸಿಲೆಕ್ಟ್ ಆಗ್ತಿದ್ದಾರೆ ಅವರು ಕೂಡ ಬೇರೆ ಮಕ್ಕಳಿಗೆ ಮಾದರಿಯಾಗಿ ಬೆಳೀತಾರಂತ ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಂತಹ ಕಾರ್ಯಕ್ರಮ ಇವ್ರು ಮಾಡ್ತಿದ್ದಾರೆ. ಇವ್ರು ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ನಂಗೆ ಭಾರಿ ಖುಷಿ. ಕೆಲವು ಬಾರಿ ಈ ಕಾರ್ಯಕ್ರಮಗಳಲ್ಲಿ ಸುಮಾರು ಈ ಬೇರೆ ಬೇರೆ ವಿಚಾರಗಳು, ಈ ಶಾಲ್ ಹಾಕುದೇನು, ಇದು ಗಿಫ್ಟ್ ಏನು ಕೊಡೋದು, ಇದು ಅದು ಅದೇ ನೋಡ್ಲಿಕ್ಕೆ ಅಸಹ್ಯ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದರು, ನಾನು ಈ ಬ್ಯಾನರ್ ಅನ್ನು ಒಂದೇ ಬ್ಯಾನರ್ ಲಾಸ್ಟ್ ಒಂದು 3-4 ವರ್ಷಗಳಿಂದ ಇದೇ ಬ್ಯಾನರ್ ನಾನು ಯೂಸ್ ಮಾಡ್ತಿದ್ದೇನೆ. ಅದರ ಜೊತೆಗೆ ಯಾವುದು ಬೇರೆ ಶೋಕಿ ವಿಚಾರಗಳು ನಾನು ಇಟ್ಕೊಳ್ಳೋದಿಲ್ಲ. ನನ್ನ ಬೇಸಿಕ್ಲಿ ಏನಿರುತ್ತೆ ಇನ್ವಿಟೇಷನ್ ಕೂಡ ಮಾಡಲಿಲ್ಲ. ನಂಗೆ ಭಾರಿ ಸಂತೋಷ ಆಯಿತು. ನನ್ನ ಅಸಿಸ್ಟೆಂಟ್ ಕೇಳಿದ್ರು, ಸರ್ ಏನು ಇನ್ವಿಟೇಷನ್ ಏನು ಕೊಡಲಿಲ್ಲ ಅಂತ. ನನಗೆ ಆ್ಯಕ್ಚುಲಿ ನನಗೆ ನೋಡ್ಲಿಕ್ಕೆ ಇತ್ತು ಕಾರ್ಯಕ್ರಮ ಏನಂತ ನೋಡ್ಲಿಕ್ಕೆ ಇತ್ತು. ಆ ಕಾರಣಕ್ಕಾಗಿ ಈಗ ಬಂದಾದ ನಂತರ ನಾನು ಜೆನ್ಯೂನ್ಲಿ ಹೇಳ್ತೇನೆ, ಇದೊಂದು ರಿಯಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ನೀವೆಲ್ಲರೂ ಇದಕ್ಕೆ ಭಾಗವಹಿಸಿದಿರಿ. ನೀವುಗಳು ನಿಮ್ಮ ಜವಾಬ್ದಾರಿಯನ್ನು ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕು. ನಾಳ್ದು ಈ ಶಾಲೆಯ ಕೀರ್ತಿ ತರದು ನಮ್ಮ ಮೇಡಮ್ಗಳಲ್ಲ, ನಮ್ಮ ಟೀಚರ್ಗಳಲ್ಲ. ಶಾಲೆಯ ಕೀರ್ತಿ ಬೆಳೆಸಬೇಕಿದ್ರೆ ನೀವುಗಳಿಗೆ ನಿಮ್ಮ ಜವಾಬ್ದಾರಿ ಏನಂತ ಗೊತ್ತಾಗಬೇಕು. ಇವತ್ತು ಹೇಗೆ ಈ ಸ್ಕೌಟ್ ಗೈಡ್ ಅವರು ಅಷ್ಟು ಚಂದ ಡ್ರೆಸ್ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡು ಹೀಗೆ ಮಾಡಿ ಸಲ್ಯೂಟ್ ಕೊಟ್ಟು ವೆಲ್ಕಮ್ ಅಂತ ಹೇಳಿದರು.
ಅದು ವೆಲ್ಕಮ್ ಖಾಲಿ ಬಾಯಲ್ಲಿ ಮಾತ್ರ ನಾವು ವೆಲ್ಕಮ್ ಅಂತ ಹೇಳೋದಲ್ಲ. ನಮ್ಮಂಥವ್ರಿಗೆ ನೀವು ಆಕರ್ಷಿಸಬೇಕು. ಇಂಥ ಒಂದು ಶಾಲೆ ಕಾಲೇಜಲ್ಲಿ ಇಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂತ ನೀವುಗಳು ನಮ್ಮನ್ನು ಆಕರ್ಷಿಸಬೇಕು. ಇವತ್ತು 580 ಅಂತ ಹೇಳುವಾಗ ನನಗೆ ಭಾರಿ ಸಂತೋಷ ಆಯ್ತು. 580 ಹೊಡೆದ ಹುಡುಗಿಯರು ಅಲ್ಲಿ ನಾವು ನೋಡಿದೆ ಅವಳಿಗೆ ಸ್ಟಾರ್ಟಿಂಗ್ ಫಸ್ಟ್ 588 ಎಲ್ಲಿ ಆಕಾಶ್, ವೆರಿ ಗುಡ್. ಅದೊಂದು ಭಾರಿ ಒಳ್ಳೆ ನಿನ್ನ ಸ್ಕೋರ್. ಅವ್ರು ಹೇಳಿದ್ರು 18,000 ರ್ಯಾಂಕ್ ಕೂಡ ಸಿಟಿಯಲ್ಲಿ ಒಬ್ರು ಪಡೆದಿದ್ದಾರಂತ. ಅದು ಯಾರು? ಅವನೇ. ವೆರಿ ಗುಡ್ ಆಕಾಶ, ನನಗೆ ಬಂದು ಸಿಗ್ಬೋದು ನೀವು, ಆಯ್ತಾ? ನಾನು ಇದು ಹೇಳೋದು ಯಾಕೆ ಹೇಳಿದ್ರೆ, ಅವನಿಗೆ ಬೇಕಾದ್ರೆ ನಂಬರ್ನ ಕೊರಲೇ ಸಪೋರ್ಟ್. ನಾನು ಯಾಕೆ ಇದು ಹೇಳಿದ್ರೆ, ನೆಕ್ಸ್ಟ್ ಟೈಮ್ ನಾನು 100% ಈ ಶಾಲೆಯನ್ನು ನಾನು ಭಾರಿ ಹತ್ತಿರದಲ್ಲಿ ನೋಡ್ತಾ ಇರ್ತೇನೆ. ಇದು ಇನ್ನೂ ಉದ್ಧಾರ ಆಗ್ತಾ ಹೋಗ್ಬೇಕು. ನೀವುಗಳು ಯಾವತ್ತಿಗೂ ಅರ್ಥ ಮಾಡ್ಕೊಳ್ಳಿ, ನೀವು ಯಾರಿಂದ ಕಮ್ಮಿ ಅಲ್ಲ. ಇವತ್ತು ನಮ್ಮ ಸಂಸ್ಥೆ ಆ ಹಂತಕ್ಕೆ ಹೋಗ್ಬೇಕಿದ್ರೆ ಒಬ್ಬ ಮನಸ್ಸಿರುವುದು ಒಂದು ಹಳ್ಳಿಯ ಹುಡುಗನ ಮನಸ್ಸು. ಹಾಗೇನೆ ನೀವು ನೋಡ್ಲಿಕ್ಕೆ ಹೋದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮೊಬ್ಬ ಹುಡುಗಿ, ಅವಳ ಹೆಸರು ನಂದಿನಿ ಅಂತ. ಅವಳು ಕಳ್ತದ್ದು ಎಲ್ಲಿ ಹೇಳಿದ್ರೆ, ನಮ್ಮ ಈ ಚಿಕ್ಕಬಳ್ಳಾಪುರ ಅಂತ ಕೇಳಿದ್ರ ನೀವು? ಕೋಲಾರ ಅಂತ ಕೇಳಿದ್ರ? ಒಂದು ಕೋಲಾರ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಹುಡುಗಿ. ಅವಳು ನಮ್ಮಲ್ಲಿ PUC ಮಾಡಿದ್ದು. ಅದರ ನಂತರ ಅವಳು ಸ್ವಲ್ಪ ಕಷ್ಟದಲ್ಲಿ ಬೆಳೆದ ಹುಡುಗಿ. ಆ ಹುಡುಗಿ ನಂತರ UPSC ಎಕ್ಸಾಮ್ ಬರೀತಾಳೆ. ಇಡೀ UPSC ಎಕ್ಸಾಮ್, ನಿಮಗೆ UPSC ಎಕ್ಸಾಮ್ ಗೊತ್ತಾಗುತ್ತಿಲ್ವಾ? IAS ಆಫೀಸರ್ ಆಗೋದು ಹೇಗೆ ಗೊತ್ತಾಗುತ್ತಿಲ್ವಾ? ಒಂದು UPSC ಎಕ್ಸಾಮ್ ಅಂತಿದೆ. ಆ UPSC ಎಕ್ಸಾಮ್ ಅವಳು ಬರೀತಾಳೆ. ಅವ್ರು ಬರೆದಾದ ನಂತರ ಇಡೀ ಭಾರತಕ್ಕೆ ಅವಳು ಫಸ್ಟ್ ರ್ಯಾಂಕ್ ತೆಗಿತಾಳೆ. ಇದು ಹೇಳುದು ಯಾಕೆ ಹೇಳಿದ್ರೆ, ನೀವು ಯಾವತ್ತಿಗೂ, ನಾನು ಕನ್ನಡ ಮಾಧ್ಯಮ, ಈ ಗ್ಲಾಸ್ ಸೀಲಿಂಗ್ ಕೆಲವು ಬಾರಿ ನಾವು ಹಾಕ್ತೇವೆ. ನೀವು ಕೆಲವು ಬಾರಿ ಎನಿಸ್ತೀರಿ ಈ ಗ್ಲಾಸ್ ಸೀಲಿಂಗ್ ಜನರು ನಮಗೆ ಹಾಕುದಂತ. ಇವತ್ತು ಆ ನಂದಿನಿ ಅಂತ ಹುಡುಗಿ, ನಮ್ಮಂಥ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಮೋಹನ ಅಲ್ವರು, ಇವತ್ತು ಯಾರು ಕೂಡ ಗ್ಲಾಸ್ ಸೀಲಿಂಗ್ ಅನ್ನು ಅವರೇ ಬ್ರೇಕ್ ಮಾಡಿದ್ದಾರೆ. ಇವತ್ತು ಆ ಗ್ಲಾಸ್ ಸೀಲಿಂಗ್ ಅನ್ನು ನೀವು ಬ್ರೇಕ್ ಮಾಡಬೇಕು. ಯಾವತ್ತಿಗೂ ಯಾರಾದರೂ ನಿಮ್ಗೆ ಹೇಳಿದ್ರೆ ಇಲ್ಲ ನಿಮಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರೆ ನೀವು ಅದು ಸತ್ಯ ಆಗುದಿಲ್ಲ. ನೀವು ನಿಮ್ಮ ಮನಸ್ಸಲ್ಲಿ ಇಜ್ಜಿ ಎಂಕ ಆಪು ಜಿಂಚ ಮಲ್ಪರ ಎಂಗ್ ಬುರ್ಚಿ ಯಾನ್ ಕಷ್ಟದುಳ್ಳ ಏರೆನ ಕೇನುವೇರು ಅಂಚೆ ಆಪುಜಿ ನಿಗ್ಲೆ ಗೊತ್ತುಪಡ್. ಎಲ್ಲೊಂಜಿ ನಿಕ್ಕಲು ಗೌರ್ಮೆಂಟ್ ಕಾಲೇಜಿಗೆ ಹೋದ ಕಲ್ಪಲೆ, ಒಲ್ಲ ಪ್ರೈವೇಟ್ ಕಾಲೇಜಿಗೆ ಹೋದ ಕಲ್ಪಲೆ. ಅಲ್ಟಿಮೇಟ್ಲಿ ಕಲ್ಪನು ಒಲ್ಲ ಇಂಪಾರ್ಟೆಂಟ್ ಅಂತ ನಿಕ್ಲಿನ ಮನಸ್ಥಿತಿ ಎಂಚೊಂಡಂತ. ನಾಳ್ದು ನಿಮ್ಮ ಮನಸ್ಥಿತಿಯಲ್ಲಿ ಇಲ್ಲ ನಾನು ಸುಮ್ಮನೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಕಲಿಯುವುದಂತಿದ್ರೆ ಇದೆಲ್ಲ ವೇಸ್ಟ್ ಆಗ್ತದೆ. ನಾನು ಇದೆಲ್ಲ ಹೇಳುವ ಉದ್ದೇಶ ಏನು ಹೇಳಿದ್ರೆ, ಇವತ್ತು ಅವಿನಾಶ್ ಅಂದ ತರುಣ ಇಂಥ ಕಾರ್ಯ ಚಟುವಟಿಕೆ ಮಾಡ್ತಿದ್ದಾನೆ. ಇಷ್ಟು ಬಾರಿ ಇಂಥ ವೇತನಗಳನ್ನು ಸುಮಾರು ಬಾರಿ ನಾನು ಕೊಟ್ಟಿದ್ದೇನೆ. ಇವನು ಕಷ್ಟಪಟ್ಟು ದುಡ್ದ ಏನು ನಿಮಗೆ ಸ್ಕಾಲರ್ಶಿಪ್ ಕೊಡ್ತಿದ್ದಾನೆ, ಅದು ಯಾವತ್ತಿಗೂ ವೇಸ್ಟ್ ಆಗ್ಲಿಕ್ಕೆ ಬಿಡಬೇಡಿ. ಇವತ್ತು ನಾವು ಎಲ್ರಿಗೂ ನೀವೊಂದು ಮಾದರಿ ಅವಿನಾಶ್ ಅಣ್ಣ. ನೀವು ಇನ್ನೂ ಈಗ 16 ಲಕ್ಷ ಇದು ಇನ್ನೂ ಬೆಳೀಲಿ. ನಿಮ್ಮ ಇಡೀ ಸಂಸ್ಥೆ ಯಾವತ್ತಿಗೂ ಇನ್ನೂ ಬೆಳೀಲಿ. ನಿಮ್ಮ ಹಿರಿಯರ, ನಿಮ್ಮ ತಾಯಿ, ನಿಮ್ಮ ತಂದೆಯವರ ಆಶೀರ್ವಾದ ನಿಮ್ಮ ಜೊತೆಗೆ ಯಾವತ್ತಿಗೂ ಇರಲಿ ಅಂತ ನಾನು ದೇವರಿಗೆ ಕೈ ಮುಗಿಸಿ, ನೀವೆಲ್ಲರೂ ಕೂಡ ಬೆಳೀರಿ. ಮೇಡಮ್ಗೆ ದೊಡ್ಡ ಸಪೋರ್ಟ್ ಆಗಿ ಬೆಳೀರಿ ಅಂತ ಹೇಳಿ, ಇವತ್ತು ನನ್ನನ್ನು ಕೂಡ ನೀವು ಶಾಮೀಲ್ ಮಾಡಿದ್ದಕ್ಕೆ ಧನ್ಯವಾದ ಹೇಳಿಕೊಂಡು, ಇವತ್ತು ಎಲ್ಲರೂ ದೊಡ್ಡ ವ್ಯಕ್ತಿಗಳು ಇವತ್ತು ಬಂದಿದ್ದೀರಿ. ಇದು ಬಂದದ್ದು ಯಾಕೆ ಹೇಳಿದ್ರೆ, ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ನಾವು ಬಂದಿದ್ದೇವೆ. ಹಾಗೆಯೇ ಈ ಶಾಲೆ ಕೂಡ ನೋಡಿ ನನಗೆ ಭಾರಿ ಸಂತೋಷ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.